ಓಂ ಶಾಂತಿ. ಭೂಲ್ ಭುಲಯ್ಯ ಎಂದರೆ ಸಂಸಾರ ಮತ್ತು ಮಾಯೆ. ಈ ಮಾಡೆಲ್ನಲ್ಲಿ ಸಂಸಾರವನ್ನು ಅಥವಾ ಪ್ರಪಂಚವನ್ನು ಒಂದು ಕಾವಲುದಾರಿಗಳ ಆಟದಂತೆ ತೋರಿಸಲಾಗಿದೆ. ಆತ್ಮವು ಈ ಜಗತ್ತಿಗೆ ಬಂದ ಕೆಲವು ಸಮಯದ ನಂತರ ಮಾಯೆಯ ಅಂದರೆ ಅಜ್ಞಾನ ಮತ್ತು ವಿಕಾರಗಳ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತದೆ. ಇಲ್ಲಿರುವ ಅಂಕುಡೊಂಕಾದ ರಸ್ತೆಗಳು ನಮ್ಮ ಜೀವನದ ಗೊಂದಲಗಳು, ಚಿಂತೆಗಳು ಮತ್ತು ದುಃಖಗಳನ್ನು ಪ್ರತಿನಿಧಿಸುತ್ತವೆ. ಮನುಷ್ಯನು ಸುಖ ಮತ್ತು ಶಾಂತಿಯನ್ನು ಹುಡುಕುತ್ತಾ ಅಲೆದಾಡುತ್ತಿದ್ದಾನೆ, ಆದರೆ ಅವನಿಗೆ ಹೊರಬರುವ ದಾರಿ ಸಿಗುತ್ತಿಲ್ಲ. ಈ ಆಟದ ಅನೇಕ ರಸ್ತೆಗಳು ಕೊನೆಯಲ್ಲಿ ಮುಚ್ಚಿ ಹೋಗಿರುವುದನ್ನು, ಅಂದರೆ ಡೆಡ್ ಎಂಡ್ಸ್ ಅನ್ನು ಕಾಣಬಹುದು. ಮನುಷ್ಯನು ಎಲ್ಲಿ ಸುಖವನ್ನು ಹುಡುಕಲು ಪ್ರಯತ್ನಿಸುತ್ತಾನೋ ಅಲ್ಲಿ ಅವನಿಗೆ ಸೋಲು ಸಿಗುತ್ತದೆ ಎಂಬುದಕ್ಕೆ ಇವು ಸಂಕೇತವಾಗಿವೆ. ಹಣ, ಸಂಪತ್ತು, ಕೇವಲ ಭೌತಿಕ ಸುಖಭೋಗಗಳಲ್ಲಿ ಶಾಂತಿಯನ್ನು ಹುಡುಕುವುದು, ದೇಹಾಭಿಮಾನ, ತನ್ನ ರೂಪ ಅಥವಾ ದೇಹವನ್ನೇ ಸರ್ವಸ್ವ ಎಂದು ಭಾವಿಸುವುದು, ಸಂಬಂಧಗಳು, ನಾಶವಾಗುವ ಲೌಕಿಕ ಸಂಬಂಧಗಳಲ್ಲಿಯೇ ಸಂಪೂರ್ಣವಾಗಿ ಕಟ್ಟಿಬೀಳುವುದು, ಅಂಧಶ್ರದ್ಧೆ, ಜ್ಞಾನವಿಲ್ಲದೆ ಕೇವಲ ಭಕ್ತಿ ಅಥವಾ ಆಚರಣೆಗಳನ್ನು ಮಾಡುವುದು. ಈ ದಾರಿಗಳು ಮನುಷ್ಯನನ್ನು ಆಟದಲ್ಲಿ ಮತ್ತಷ್ಟು ಸಿಲುಕಿಸುತ್ತವೆ ಮತ್ತು ಕೊನೆಗೆ ಹತಾಶೆಯನ್ನು ನೀಡುತ್ತವೆ. ಈ ಆಟದ ಅತಿ ದೊಡ್ಡ ರಹಸ್ಯವೇನೆಂದರೆ, ನೀವು ಓಡುವ ಮೂಲಕ ಅಥವಾ ನಡೆಯುವ ಮೂಲಕ ಈ ಜಟಿಲ ಮಾರ್ಗದಿಂದ ಹೊರಬರಲು ಸಾಧ್ಯವಿಲ್ಲ. ಸಮಸ್ಯೆಗಳ ಪರಿಹಾರವು ನೆಲದ ಮಟ್ಟದಲ್ಲಿ ಸಿಗುವುದಿಲ್ಲ. ನಾವು ನಮ್ಮ ಪ್ರಜ್ಞೆಯನ್ನು ಮೇಲೆತ್ತಬೇಕು. ಯಾವಾಗ ನಾವು ದೇಹಭಾನ, ಬಾಡಿ ಕಾನ್ಷಿಯಸ್ನೆಸ್ ದಿಂದ ಹೊರಬಂದು ಆತ್ಮಭಾನ, ಸೋಲ್ ಕಾನ್ಷಿಯಸ್ನೆಸ್ ದಲ್ಲಿ ಸ್ಥಿತರಾಗುತ್ತೇವೆಯೋ ಆಗ ನಾವು ಈ ಮಾಯಾಜಾಲದಿಂದ ಮೇಲೇಳುತ್ತೇವೆ. ಈ ಕವಲುದಾರಿಗಳ ಆಟದಲ್ಲಿ ಯಾರು ಸಿಲುಕಿಲ್ಲವೋ ಅವರು ಮಾತ್ರ ಮೇಲಿಂದ ಸ್ಪಷ್ಟವಾಗಿ ನೋಡಬಲ್ಲರು. ಪರಮಾತ್ಮ ಅಂದರೆ ಶಿವತಂದೆ ಈ ಜನನ ಮರಣದ ಚಕ್ರ ಮತ್ತು ಮಾಯೆಯ ಬಂಧನಗಳಿಂದ ಮುಕ್ತರಾಗಿದ್ದಾರೆ. ಅವರು ಪರಮಧಾಮದಿಂದ ಅಂದರೆ ಮೇಲಿನಿಂದ ಎಲ್ಲವನ್ನೂ ನೋಡುತ್ತಿದ್ದಾರೆ. ಪರಮಾತ್ಮನು ನೀಡುವ ಜ್ಞಾನವೇ ಮುರಳಿ ಅಥವಾ ಶ್ರೀಮತ ಆಗಿದೆ. ಆ ನಕ್ಷೆಯನ್ನು ಮ್ಯಾಪ್ ತೋರಿಸಲಾಗಿದೆ. ಇದು ಯಾವುದು ಮುಚ್ಚಿದ ದಾರಿ ಮತ್ತು ಯಾವುದು ಮುಕ್ತಿಯ ದಾರಿ ಎಂದು ನಿಮಗೆ ತಿಳಿಸುತ್ತದೆ. ಪರಮಾತ್ಮನು ನಮಗೆ ಇದನ್ನು ಕಲಿಸುತ್ತಾರೆ. ನೆಲದ ಮೇಲೆ ಹರಿದಾಡುವುದರಿಂದ, ಅಂದರೆ ಲೌಕಿಕ ಬುದ್ಧಿಯಿಂದ ದಾರಿ ಸಿಗುವುದಿಲ್ಲ. ಜ್ಞಾನದ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರುವುದರಿಂದ, ಅಂದರೆ ದಿವ್ಯ ಬುದ್ಧಿ ಮಾತ್ರ ಗುರಿ ತಲುಪಲು ಸಾಧ್ಯ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಭೂಲ್ ಭುಲಯ್ಯ ಆಟವು ನಮಗೆ ಕಲಿಸುವುದೇನೆಂದರೆ, ರಾಜಯೋಗದ ಅಭ್ಯಾಸದಿಂದ ಮಾತ್ರ ನಾವು ಮನಸ್ಸಿನ ಗೊಂದಲಗಳಿಂದ ಮುಕ್ತರಾಗಿ ಜೀವನದ ನಿಜವಾದ ಶಾಂತಿ ಮತ್ತು ಸಂತೋಷದ ಮಾರ್ಗವನ್ನು ಕಂಡುಕೊಳ್ಳಬಹುದು. ಓಂ ಶಾಂತಿ.